ಯಡಿಯೂರಪ್ಪ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರ ಭೇಟಿಯಾಗಿರೋದರ ಕುರಿತಾಗಿ ಟ್ವಿಟರ್ ಮುಖಾಂತರ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹಂಚಿಕೊಂಡಿದ್ದಾರೆ. ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಗೆ ಯಡಿಯೂರಪ್ಪ ಮತ್ತು ಅವರ ಪುತ್ರರು ಶುಭಾಶಯವನ್ನ ಕೋರಿದ್ದಾರೆ. ಅವರ ಕಾಲಿಗೆ ನಮಸ್ಕರಿಸಿ ಅವರು ಆಶೀರ್ವಾದವನ್ನ ಪಡ್ಕೊಂಡಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡಬಹುದಾಗಿದೆ. ಇವತ್ತು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದಕ್ಕೂ ಮುಂಚಿತವಾಗಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ರು, ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ತಮ್ಮ ದಕ್ಷತೆ ಹಾಗೂ ಕ್ರಿಯಾಶೀಲತೆಯಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮತ್ತೊಮ್ಮೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ. ಕೇಂದ್ರ ಸಂಸದೀಯ ಮಂಡಳಿ ಹಾಗೂ ಚುನಾವಣಾ ಸಮಿತಿ ಸದಸ್ಯರೂ ಆಗಿರುವಂತಹ ಜೋಶಿ ಅವರಿಗೆ ಅಭಿನಂದನೆಗಳು ಅಂತ ತಿಳಿಸಲಾಗಿದೆ. ಇವತ್ತು ಖಾತೆ ಹಂಚಿಕೆ ಇಲ್ಲ, ನಾಳೆ ಖಾತೆ ಹಂಚಿಕೆಯ ಕುರಿತಾಗಿ ಒಂದು ಚರ್ಚೆಗಳಾಗುತ್ತೆ. ಅನಂತರದಲ್ಲಿ ಖಾತೆ ಹಂಚಿಕೆ ಆಗುತ್ತೆ. ಸದ್ಯಕ್ಕೆ ಇವತ್ತು ಕೇವಲ ಪ್ರಮಾಣ ವಚನವನ್ನಷ್ಟೇ ಸ್ವೀಕಾರ ಮಾಡುವಂತಹ ಒಂದು ಸಮಾರಂಭ. ಅದು ರಾತ್ರಿ 7:15ರಿಂದ 8 ಗಂಟೆಯವರೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದೆ. ಸುಮಾರು 45 ನಿಮಿಷಗಳ ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಒಂದು ಬಾರಿಗೆ 3ರಿಂದ 4 ಮಂದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದಾದಂತಹ ಸಾಧ್ಯತೆಗಳು. ಸೊ ಅದೆಲ್ಲವೂ ಕೂಡ 7:15ರ ನಂತರದಲ್ಲಿ ಆರಂಭವಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಎಲ್ಲ ಗಣ್ಯರು ಕೂಡ ಬಂದು ಆಸೀನರಾಗುವಂತಹ ಕೆಲಸಗಳಾಗುತ್ತೆ. ಸೊ ಸದ್ಯಕ್ಕೆ ತಯಾರಿಗಳನ್ನಂತೂ ಮಾಡಿಕೊಳ್ಳಲಾಗ್ತಾ ಇದೆ. ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಇಲ್ಲಿವರೆಗೂ ಯಾರಿಗೆ ಯಾವ ಖಾತೆ ಅನ್ನೋದ್ರ ಬಗ್ಗೆ ಫೈನಲ್ ಆಗಿರಲ್ವಾ? ಇದೆಲ್ಲದರ ಚರ್ಚೆ ನಾಳೆ ಆಗಿ ನಾಳಿನೇ ನಿರ್ಧಾರವಾಗುತ್ತಾ ಹೇಗೆ? ದಿವ್ಯ, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥದ್ದು ಪೂರ್ವ ನಿರ್ಧರಿತ ಆಗಿರುತ್ತೆ. ಆದರೆ ಅದನ್ನು ಬಹಿರಂಗವಾಗಿ ಘೋಷಣೆಯನ್ನು ಮಾಡಿರಲ್ಲ. ಮೊದಲು ಸಚಿವ ಸ್ಥಾನಕ್ಕೆ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಯಾರಿಗೆ ಖಾತೆಯನ್ನು ಕೊಡಬೇಕು, ಯಾವ್ಯಾವ ಖಾತೆಗೆ ಯಾರು ಸೂಕ್ತ ಅನ್ನುವಂಥ ಲೆಕ್ಕಾಚಾರಗಳನ್ನ ಹಾಕ್ಕೊಂಡಿರ್ತಾರೆ. ಆದರೆ ಮೊದಲಿಗೆ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಯಾರಿಗೆ ಯಾವ ಖಾತೆ ಅನ್ನುವಂಥ ಮಾಹಿತಿಯನ್ನು ಘೋಷಣೆ ಮಾಡೋದಿಲ್ಲ. ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ಪ್ರಕ್ರಿಯೆಗಳನ್ನ ಫಾಲೋ ಮಾಡ್ತಾ ಇರುವಂಥದ್ದು. ಮೊದಲು ಸಚಿವ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ, ಅವರು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ. ಅವರು ತೆಗೆದುಕೊಂಡ ಬಳಿಕ ಅಂದರೆ ನಾಳೆಗೆ ಈ ಒಂದು ಯಾರಿಗೆ ಯಾವ ಖಾತೆಯನ್ನು ಕೊಡಲಾಗ್ತಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅಧಿಕೃತವಾಗಿ ಪ್ರಕಟಗೊಳಿಸ್ತಾರೆ. ಅಲ್ಲಿವರೆಗೂ ಕೂಡ ಅದನ್ನು ಗೌಪ್ಯವಾಗಿಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಸಂಪ್ರದಾಯ ನಡ್ಕೊಂಡ್ಬಂದಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈ ಬಾರಿಯೂ ಕೂಡ ಅದೇ ರೀತಿ ಖಾತೆಗಳ ವಿಚಾರದಲ್ಲಿ ನಾಳೆಗೆ ಅಂತಿಮವಾದಂಥ ನಿರ್ಧಾರಗಳಾಗುತ್ತೆ. ಅದಕ್ಕಿಂತ ಮುಂಚೆ ಇವತ್ತು ಎಲ್ಲರೂ ಕೂಡ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ. ಯಾರು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ, ಯಾರು ರಾಜ್ಯ ಖಾತೆ ಸಚಿವರಾಗ್ತಾರೆ, ಯಾರು ಸ್ವತಂತ್ರ ಖಾತೆ ಸಚಿವರಾಗ್ತಾರೆ ಅನ್ನುವಂಥದ್ದು ಮಾತ್ರ ಈಗ ಗೊತ್ತಾಗುತ್ತೆ. ಈಗ ಎಲ್ಲರೂ ಕೂಡ ಕ್ಯಾಬಿನೆಟ್ಗೆ ಸೇರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆದರೆ ಯಾರಿಗೆ ಯಾವ ಖಾತೆ, ಅದು ಕ್ಯಾಬಿನೆಟ್ ರ್ಯಾಂಕ, ರಾಜ್ಯ ಖಾತೆಯ ಅಥವಾ ಸ್ವತಂತ್ರ ಖಾತೆಯ ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನೂ ಗೊಂದಲ ಇದ್ದಾವೆ. ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೂಡ ಸಿಗುತ್ತೆ. ಅವರಿಗೆ ಯಾವ ರ್ಯಾಂಕ್ನ ಅಡಿಯಲ್ಲಿ ಖಾತೆಗಳು ಸಿಗ್ತಾ ಇದೆ ಅನ್ನುವಂಥದ್ದು. ಅದಾದ ಬಳಿಕ ಅವರಿಗೆ ಯಾವುದು ಪೋರ್ಟ್ಫೋಲಿಯೋ ಅನ್ನುವಂಥದ್ದು ನಾಳೆಗೆ ಗೊತ್ತಾಗುತ್ತೆ. ದಿವ್ಯಾ, ಓಕೆ, ಶಬ್ಬೀರ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ.